ಸರ್ ಏನ್ ಮಾಡಿದ್ರೆ ಹೇಳಿ ಸರ್ ಉದಯ್ ನನ್ನ ಮೇಲೆ ಕೆಗರಾಡ್ತಾ ಇದ್ದೀರಾ ಅಲ್ಲಿ ಓಕೆ ಪಾರ್ಕ್ ನಾನು ಕರೆಕ್ಟ್ ಆಗಿ ಮಾಡಿದ್ರಿಲ್ಲ ಅಂತಲ್ಲ ಭಯ ಭಯ ಅನ್ನೋದಲ್ಲ ಸರ್ ನೀವು ಒಳ್ಳೆ ಬುದ್ಧಿವಂತರು ಇವ್ರು ಓಡಿಸ್ತಾರೆ ಇಡೀ ದಿನ ಓಡಿಸ್ತವ್ರೆ ಅದೇ ಹೆಂಗ್ರಿ ಕುತ್ಕೊಂಡ್ ಬಂದ್ರಿ ಅಪ್ಪನ ಜೊತೆ ಹಿಂದೆ ಅಲ್ಲ ಮಕ್ಳಿಗೆ ಮದುವೆ ಮಾಡೋ ಟೈಮಲ್ಲಿ ಅಪ್ಪನ ಜೋಗ ಕೈಕೋ ಜೋಗ ಕೈಕೋ ಮಕ್ಕಳ ಜೊತೆ ಎಲ್ಲ ಬರಲೇಬಾರ್ದು ಖುಷಿ ಎಲ್ಲ ಬಂದ್ರೆ ಯೂತ್ ಜೊತೆ ಮಾತ್ರ ಬರ್ಬೇಕು ನೋಡಿ ಇವ್ರು 5 ನಿಮಿಷಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು. ಓಕೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಓಕೆ, ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇಟ್ಕೊಂಡೇ ಕೇಳಿ. ನಾನಿವತ್ತು ನಮ್ಮ ಆಫೀಸ್ ಕೊಲ್ಲಿಗೊಬ್ಬರು ಮದುವೆ ಅಟೆಂಡ್ ಆಗೋಣ ಅಂತ ಕೊಲೀಗ್ಸ್ ಎಲ್ಲರೂ ಸೇರಿಕೊಂಡು ಹರಿಹರಕ್ಕೆ ಬಂದಿದ್ದೀವಿ. ನಮ್ಮ ರೂಮು ಹರಿಹರ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಇತ್ತು. ಊರಿಗೆ ಮೊದಲು ಬಂದಾಗ ಫಸ್ಟ್ ಎಲ್ಲರೂ ಏನು ಕೇಳ್ತಾರೆ, ಆಟೋ ಸ್ಟ್ಯಾಂಡಲ್ಲಿದೆ, ಬಸ್ ಸ್ಟಾಪ್ ಎಲ್ಲಿದೆ, ಅದೆಲ್ಲಿದೆ ಇದೆಲ್ಲಿದೆ ಅಂತ. ನಾವು ಚೆನ್ನಾಗಿ ಊಟ ಮಾಡ್ಬಿಟ್ಟು ಕರಗಿಸೋಣ ಅಂತ ಅಂದ್ಬಿಟ್ಟು ಆಪೋಸಿಟಲ್ಲೇ ಬಸ್ ಸ್ಟಾಪ್ ಇತ್ತಲ್ಲ, ಚೆನ್ನಾಗಿ ಸುತ್ತೋಣ ಅಂತ ಬಂದ್ವಿ. ನಮ್ಮ ಅಣ್ಣ ನೋಡಿದ್ರೆ ಪೋಸ್ ಕೊಡ್ತವನೆ, ಆದರೆ ಅದು ಪೋಸ್ ಅಲ್ಲ, ನಿದ್ದೆ ಬರ್ದಿರೋದಕ್ಕೆ ಹಂಗೆ ಆಡ್ತಾ ಇರೋದು. ಸರಿ ಬನ್ನಿ ಹರಿಹರ ಎಕ್ಸ್ಪ್ಲೋರ್ ಮಾಡೋಣ. ಜೋಗ ಕೈಕೋ ಜೋಗ ಕೈಕೋ ನೆಕ್ಸ್ಟ್ ಮುಂದಕ್ಕೆ ನಿನ್ ಜೀವನ ಹಿಂಗೆ ಹಿಂಗೆ ಅನ್ಕೋಬೇಕು. ನಾವಿವಾಗ ದೇವಸ್ಥಾನ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆಗಕ್ಕೆ ಮುಂಚೆ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಹರಿಹರ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಬಗ್ಗೆ ನಾನು ಒಂಚೂರು ಹೇಳಬೇಕು ಅಂತಂದರೆ ಫಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಳ್ತೀನಿ. ನನ್ನ ಜೊತೆ ಇವತ್ತು ನಮ್ಮ ಆನಂದ್ ಅಪ್ಪು ಇದ್ದಾರೆ. ಹಾಯ್ ಅವರು. ಹಾಯ್. ಇವರೇ ಅಲ್ಲ, ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ನೋಡೋಣ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸಿದ್ದು 60 ಸೋಪ್ ಸ್ಟೋನ್ ಪಿಲ್ಲರ್ಸ್. ಈ 60 ಸೋಪ್ ಸ್ಟೋನ್ ಪಿಲ್ಲರ್ಸ್ ಬಂದ್ಬಿಟ್ಟು ಹೊಯ್ಸಳರ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಡಿಸೈನ್ಸ್ನ ಎತ್ತು ತೋರಿಸುತ್ತೆ. ಇದರಲ್ಲೂ ಈ ದೇವಸ್ಥಾನ ಕಟ್ಟಕ್ಕೆ ಮುಖ್ಯ ಕಾರಣ ರಾಜ ವೀರ ನರಸಿಂಹ II. ಆದರೆ ಇವ್ರಿಗಿಂತೂ ಮುಂಚೆ 12ನೇ ಶತಮಾನದಲ್ಲಿ ಚಾಲುಕ್ಯರು ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ಈ ದೇವಸ್ಥಾನ ತುಂಬ ಚಿಕ್ಕದಾಗಿರುತ್ತೆ. ಚಾಳುಕ್ಯರಾಯಿತು, ಹೊಯ್ಸಳರಾಯಿತು, ಲಾಸ್ಟಿಗೆ ದೊಡ್ಡ ಸಾಮ್ರಾಜ್ಯ ಆದ ವಿಜಯನಗರ ಸಾಮ್ರಾಜ್ಯಕ್ಕೆ ಈ ದೇವಸ್ಥಾನ ಕಂಪ್ಲೀಟ್ ರಿನೋವೇಟ್ ಮಾಡೋದಕ್ಕೆ ಅವ್ರ ಅಂಡರ್ಗೆ ಬರುತ್ತೆ. ಸರಿ ಅದೆಲ್ಲ ಬಿಡಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದು ಹೇಳ್ತೀನಿ. ಆಗಲೇ ಹೇಳ್ದಂಗೆ ಈ 60 ಪಿಲ್ಲರ್ಸ್ ಮೇನ್ ಹಾಲಲ್ಲಿ ಏನಿದೆ ಅಲ್ವಾ, ಕೆಲವೊಂದು ಪಿಲ್ಲರ್ಸಿಗೆ ನಾವು ಹೊಡೆದಿದ್ದೀವಿ ಅಂದರೆ ತಬಲಾ ಸೌಂಡು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಆಗುತ್ತೆ. ಇದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಆಗಿರೋ ಸ್ಪೆಷಲ್ ಪ್ಲೇಸ್ ತೋರಿಸ್ತೀನಿ. ಈ ಮೇನ್ ಹಾಲ್ ಮಿಡಲಲ್ಲಿ ಒಂದು ಸರ್ಕಲ್ ಇದೆ. ಈ ಸರ್ಕಲ್ನ ನೃತ್ಯ ಮಂಟಪ ಅಂತ ಇದ್ರು. ಅದನ್ನು ಡೆಸಿಗ್ನೇಟೆಡ್ ಆಗಿ ಈ ಸ್ಪೇಸಲ್ಲಿ ಏನಕ್ಕೆ ಮಾಡಿದ್ದಾರೆ ಅಂದರೆ ಕ್ಲಾಸಿಕಲ್ ಟೆಂಪಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೋಸ್ಕರ. ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಆದರೆ ದೇವಸ್ಥಾನದಲ್ಲಿ ದೇವರು ಯಾರಿರೋದು ಹರಿಹರ. ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ. ಹರಿ ಮತ್ತು ಹರ ಯಾಕೆ ಒಂದು ಅವತಾರ ತಗೊಂಡ್ರು, ಆ ಕತೆ ತಿಳ್ಕೊಬೇಕಾ? ಹೀಗೆ ನೀವು ನೋಡ್ತಾ ಇರೋ ಕಲ್ಲು ದೇವಸ್ಥಾನದ ಕತೆ ಹೇಳುತ್ತೆ. ಅದು ಬಂದು ಹಳೆಗನ್ನಡದಲ್ಲೇ ಬರೆದಿದ್ದಾರೆ. ದೇವಸ್ಥಾನ ಸುತ್ತ ಈ ಥರ ಕಲ್ಲು ಹಲವಾರು ಇದ್ದಾವೆ. ಮೊದಲನೇದಾಗಿ ಈ ಸ್ಥಳದ ಬಗ್ಗೆ ತಿಳಿಬೇಕು ಅಂತಂದರೆ ನೀವು ತಿಳಿಬೇಕಾಗಿರೋದು ಗೃಹಾಸುರನ ಬಗ್ಗೆ. ಗೃಹಾಸುರ ಅನ್ನೋ ಒಬ್ಬ ರಾಕ್ಷಸ ಈ ಜಾಗದಲ್ಲಿ ಇರ್ತಾನೆ. ತುಂಬ ಚಿಕ್ಕದಾಗಿ ಹೇಳಬೇಕು ಅಂದರೆ ಅವ್ರು ಬಂದ್ಬಿಟ್ಟು ತಪಸ್ ಮಾಡಿ ವಿಷ್ಣು ಮತ್ತು ಶಿವನ ಹತ್ರ ವರ ಪಡ್ಕೊಂಡಿರ್ತಾನೆ. ಆ ರಾಕ್ಷಸ ಅವನೇ ಇಂಟೆಲಿಜೆಂಟ್ ಅಂತ ಅಂದ್ಬಿಟ್ಟು ಒಂದು ವರ ಕೇಳ್ಕೊಂಡಿರ್ತಾನೆ. ಏನಂತ ಗೆಸ್ ಮಾಡಿ ನೋಡೋಣ. ಅವನು ಕೇಳ್ಕೊಂಡಿರೋದು ಏನು ಅಂತಂದರೆ, ಇಬ್ಬರು ದೇವರುಗಳು ಅವನ್ನ ಒಂದೇ ಸಾರಿ ಸಾಯಿಸೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು. ಅದು ಕೇಳಿದ ಯಾರ ಹತ್ರ? ವಿಷ್ಣು ಮತ್ತು ಶಿವನ ಹತ್ರನೇ ಕೇಳಿರ್ತಾರೆ. ಅಣ್ಣನಿಗೆ ಒಳ್ಳೆ ಆಫರ್ ಸಿಕ್ತು, ಬಿಡ್ತಾನ, ಅವ್ರಿಗೆ ಬಾರಿಸು ಇವ್ರಿಗೆ ಬಾರಿಸು, ದೌರ್ಜನ್ಯ ಮಾಡಿ ಏನೇನೋ ಮಾಡ್ತಾನೆ. ಲೋಕ ಕಲ್ಯಾಣಕ್ಕೆ ಇವಾಗ ವಿಷ್ಣು ಮತ್ತು ಶಿವ ಏನಾದರೂ ಮಾಡಬೇಕಲ್ವಾ, ಅದಕ್ಕೆ ಹರಿಹರ ಅವತಾರ ತಾಳ್ತಾರೆ. ಆಗ ತಾಳಿದ್ದವರು ಇದೇ ಜಾಗದಲ್ಲಿ ಅವನ್ನ ಸಂಬಾರ ಮಾಡಿ ಅವ್ರು ಇಲ್ಲೇ ಇದ್ದೋಗ್ತಾರೆ. ಆ ಕಾರಣಕ್ಕೆ ಈ ಊರಿಗೆ ಹರಿಹರ ಅಂತಂದ್ಬಿಟ್ಟು ಹೆಸರು ಬಂತು. ನಮ್ಮ ಗ್ಯಾಂಗು ದೇವಸ್ಥಾನದ ಹಿಸ್ಟ್ರಿ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವ್ರೆ. ಎಲ್ಲರೂ ಇನ್ನೂ ಒಂದಷ್ಟು ತಿಳ್ಕೊಳೋದಕ್ಕೆ ಗೂಗಲ್ ಮಾಡ್ತಿದ್ದಾರೆ, ChatGPT ಕೇಳ್ತಿದ್ದಾರೆ, ಜಮಿನಾಯಿ ಕೇಳ್ತಿದ್ದಾರೆ. ಇನ್ಫಾರ್ಮೇಷನ್ ತಿಳ್ಕೊಂಡು ನಮ್ಮ ಹಿಂದೂ ಸಂಪ್ರದಾಯ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಹನುಮಾನ್ ಮೂರ್ತಿ ಇದೆ. ಇದು ದೇವಸ್ಥಾನದ ಎಡಭಾಗಕ್ಕಿದೆ. ಈಗ ನನ್ನ ತಲೆಯಲ್ಲಿ ನೋಡ್ತಾರೋ ಒಂದೇ ಒಂದು ಕ್ವೆಶನ್ ಏನಪ್ಪ ಅಂತಂದರೆ, ಈಗಿನ ಇಂಜಿನಿಯರ್ಸ್ಗಳಿಗೆ ಈ ರೀತಿ ಕಟ್ ಮಾಡೋದು, ಮಾರ್ಬಲ್ಸ್ನ ಕಟ್ ಮಾಡೋದು, ಕಲ್ಲುಗಳನ್ನ ಕಟ್ ಮಾಡೋದು ದೊಡ್ಡ ವಿಷಯ ಏನಲ್ಲ, ಯಾಕಂದರೆ ದೊಡ್ಡ ದೊಡ್ಡ ಮಷಿನರಿ ಸಿಗುತ್ತೆ. ಬಟ್ ಆದರೆ ಆ ಕಾಲದಲ್ಲಿ ಯಾವುದೇ ರೀತಿ ಮಷಿನರಿ ಸಿಗದಿರ ಈ ರೀತಿ ಇಷ್ಟೊಂದು ಡೀಟೇಲಾಗಿ ಸ್ಟೋನ್ ಕಾರ್ವಿಂಗ್ಸ್ ಮಾಡಿದ್ದಾರೆ ಅಂದರೆ ಮಾರ್ವಲಸ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ.
ನೋಡಿ ಗೈಸ್. ಆನಂದ್, ಒಂದು ಕ್ವೆಶನ್ನು. ಈಗಿನ ಕಾಲದಲ್ಲಿ ಇಂಜಿನಿಯರ್ಸ್ ಎಲ್ಲ ಈ ರೀತಿ ಮಾಡೋದಕ್ಕೆ ಜಾಸ್ತಿ ಒತ್ತೇನು ಇಡ್ಸೋದಿಲ್ಲ, ಯಾಕಂದ್ರೆ ಮಷಿನರೀಸ್ ಇದೆ. ನಿನ್ನ ಪ್ರಕಾರ ಇದು ಹೆಂಗ್ ಮಾಡಿರ್ಬೋದು, ಏನು ನಿನ್ನ ಪ್ರಕಾರ? ಅವಾಗಿಂದ ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಹೆಂಗ್ ಬಂತು ಈ ಥರ ಶೇಪ್ ನೋಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಈಶ್ವರನ ದರ್ಶನ ಆದಮೇಲೆ ನಂದಿ ಕಿವಿಯಲ್ಲಿ ನಿಮ್ಮ ಕಷ್ಟ ಮತ್ತು ನಿಮಗೆ ಬೇಕಿರೋದು ಏನೇನಿದೆಯೋ ಅದನ್ನು ನೀವು ಹೇಳಿದ್ದೀರ ಅಂದರೆ, ಅವನು ಡೈರೆಕ್ಟಾಗಿ ಈಶ್ವರನಿಗೆ ನಿಮ್ಮ ಕಷ್ಟ ಆಗಲಿ ನಿಮ್ಮ ಬೈಕೆ ಆಗಲಿ ಪ್ರತಿಯೊಂದನ್ನು ತಿಳಿಸ್ತಾನೆ ಅನ್ನೋ ನಂಬಿಕೆ ಇದೆ. ಈಗಿಲ್ಲಿ ನಮ್ಮ ಬ್ಯಾಚು, ನಮ್ಮ ಟೀಮು ಏನು ಮಾಡ್ತಾಯಿದೆ ಅಂದರೆ, ಒಬ್ಬೊಬ್ಬರಾಗಿ ನಂದಿ ಕಿವಿಯಲ್ಲಿ ಅವ್ರ ಕಷ್ಟಗಳನ್ನ, ಅವರ ಬೈಕೆಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅವ್ರ ಬೈಕೆಗಳು ಕಷ್ಟಗಳು ನನ್ನ ಕೈಲಂತೂ ಕೇಳೋಕ್ಕಾಗಲ್ಲ. ಆನಂದಾದರೂ ಏನು ಕೇಳ್ತಾನೋ ಏನು ಹೇಳ್ತಾನೋ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಪಟ್ಟೆ ಇದೆ. ನಿಮಗೂ ಇದ್ರೆ ಕಮೆಂಟ್ ಮಾಡಿ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಮಹಿಷಾಸುರ ಮರ್ದಿನಿಯ ದರ್ಶನವೂ ಮಾಡಿದ್ವಿ. ಇಲ್ಲಿ ನಮ್ಮ ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಏನು ಮಗ ನಿಮ್ಮ ಹೆಸರು? ಸಂಜಯ್. ಸಂಜಯ್. SAY SAY YES ವೈ ES SAY YES ಕನ್ನಡ. SAYS ಕನ್ನಡ. ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡು ಮಗ, ಹೊಸ ಚಾನಲ್ ನಮ್ಮದು. ಓಕೆನಾ? ನಿನ್ನ ಹೆಸರು ಸಂಜಯ್, ನಿನ್ನ ಹೆಸರು ವರುಣ್. ಹಂಗೆ ಹೇಳ್ಬಿಡು ನೀನು ಚಾನಲ್ನ, SAYS ಕನ್ನಡನ ಚಾನಲ್ ಶೇರ್, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲ ಮಾಡ್ಬಿಡಿ ಅಂತ ಹೇಳ್ತೀಯಾ? ಹೇಳು. ಇನ್ನೊಂದ್ಸರಿ ಹೇಳೋಣ. SAYS ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹರಿಹರನ ದರ್ಶನ ಏನೋ ಆಯಿತು. ಅದಾದಮೇಲೆ ತುಂಗಭದ್ರಾ ನದಿ ಕಡೆ ಏನೋ ಬಂದ್ವಿ ನೋಡೋಣ ಅಂತಂದ್ಬಿಟ್ಟು ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಮಾಲೂರು ಮೆಗಾಸ್ಟಾರು ಬೆಂಕಿ ಹತ್ತಿ ಉರಿಸ್ತಾ ಇದ್ದಾರೆ. ಅನಿಲ್ ಸರ್ಗೂ ಆನಂದ್ ಮಧ್ಯದಲ್ಲಿ ಒಂದು ಸಣ್ಣ ಜಗಳ ಆಯಿತು. ಕೇಳಿ. ನಾನಲ್ಲ ಸರ್, ಇವರು ಆನಂದ್ ಉದಯ್ ಲಾಸ್ಟ್ ಸರ್. ಏನು ಮಾಡಿದ್ರು ಹೇಳಿ? ಗಾಡಿ ಡೋರ್ ಕೂಡ ಒಂದು ಗಾಡಿ ಇಟ್ಕೊಂಡ್ರೆ ಗಾಡಿ ಡೋರ್ ಹಾಕೊಂಡ್ ಬರಂಗಿಲ್ಲ. ಅವ್ನ್ ತೆಗ್ದಿ ಸರ್ ಉದಯ್, ನನ್ ಮೇಲೆ ಏನಕ್ಕೆ ಎಗರಾಡ್ತಾ ಇದೀರ ಅಲ್ಲಿ? ಅವ್ನ್ ತೆಗ್ದ ಸರ್ ಇವಾಗ ಅಲ್ಲೇನೋ ಎತ್ಕೊಳ್ಳೋದಿಕ್ಕೆ. ನಮ್ಮ ಅಣ್ಣನ ಇನ್ನರ್ ವಾಯ್ಸು, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಓಡಿಸ್ತವ್ರೆ ರೀ, ಹೆಂಗ್ರಿ ಕುತ್ಕೊಂಡ್ ಬಂದ್ರಿ ಅಪ್ಪನ ಜೊತೆ ಹಿಂದೆ? ನಾನಾಗಿದ್ರೆ ಎಷ್ಟೊತ್ತಿಗೆ ಯಾವಾಗ ಓಡಿಸ್ಕೊಂಡ್ ಬಂದ್ಬಿಟ್ಟಿದ್ದೇನೆ. ಓಕೆ, ಪಾರ್ಕ್ ನಾನ್ ಕರೆಕ್ಟ್ ಆಗಿ ಮಾಡಿದ್ರಿ, ಇಲ್ಲ ಅಂತ ಅಲ್ಲ. ಭಯ ಅನ್ನೋದಲ್ಲ ಸರ್, ನೀವ್ ಹೆಂಗ್ ಓಡಿಸ್ತಾ ಇದೀರಾ? ಹೆಂಗ್ ಓಡಿಸ್ತಾ ಇದ್ದೀನಿ? ಡೋರ್ ಯಾರ್ ತಪ್ಪು? ಯಾರ ಮೇಲೆ ಮುಂದ್ಗಡೆ ಕೂತಿರೋದು ಯಾರು? ಅರುಣ್ದು ಯಾರು ಹಾಕೊಂಡ್ಬಂದ್ರು? ಅವನು ಒಂದ್ ದಡ್ಡ, ನೀನು ಒಂದ್ ದಡ್ಡ. ನೀವು ಒಳ್ಳೆ ಬುದ್ಧಿವಂತರು ನೋಡ್ರಿ. ಅಲ್ಲ, ಮಕ್ಕಳಿಗೆ ಮದುವೆ ಮಾಡೋ ಟೈಮಲ್ಲಿ ವಿನೋದಣ್ಣ ಈ ಜಗಳ ಎಲ್ಲ ಇದ್ದಿದ್ದೆ ಅಂತ ಅಂದ್ಬಿಟ್ಟು ಬಾರೋ ಇಲ್ಲಿ ಅಂತ ಕರೆದ್ರು. ಏನು ಅಂತ ಹೋಗಿ ನೋಡಿದ್ರೆ ಒಳ್ಳೆ ಸೀನರಿ. ಈ ಸೀನರಿ ನಿಮಗೆ ಯಾವ ರೀತಿ ಕಾಣಿಸಿದೆ ನಂಗೆ ಗೊತ್ತಿಲ್ಲ. ನನಗಂತೂ ಈ ನದಿ, ಆ ಬ್ರಿಡ್ಜು, ಆ ಟ್ರೈನು ಸಖತ್ತಾಗಿದೆ. ಸರಿ ಬನ್ನಿ, ಈ ಜಗಳಕ್ಕೆಲ್ಲ ಕಾರಣ ಯಾರು ಅವ್ರನ್ನೇ ಮಾತಾಡ್ಸೋಣ. ಏನು ಮಾಡ್ತಾ ಇದ್ದೀರಾ? ಡೋರ್ ಕ್ಲೋಸ್ ಮಾಡಿಲ್ಲ ಸಾರ್, ಬೈತಾ ಇದ್ದಾರೆ. ಅವರು ಹ್ಯಾಬಿಟೇ ಬೈಯೋದು. ಈಸ್ ಮಾಲೂರ್ ಮೆಗಾಸ್ಟಾರ್. ಸರ್ ಏನು ಮಾಡಿದ್ರು ಇನ್ನೊಂದ್ಸರಿ ಹೇಳಿ ಸರ್. ಎಲ್ಲ ಓಪನ್ ಬಿಟ್ಬಿಡ್ತೀಯಲ್ಲ, ಗಾಡಿ ಹೋಗ್ಬಿಟ್ಟು ನದಿನ ಜನ ಎಷ್ಟು ಕೆಟ್ಟದಾಗ ಹಾಳು ಮಾಡ್ತಾ ಇದ್ದಾರೆ. ಬಟ್ಟೆ ಒಗಿತಾರೆ, ಸೋಪ್ ಹಾಕ್ತಾರೆ, ಶಾಂಪು ಬಕೆಟ್ ಹಾಕ್ತಾವ್ರೆ. ಇದು ವಾಟರ್ ಯೂಸ್ ಮಾಡೋದು ನೀರು ಬಟ್ಟೆ ಆಗ್ತಾ ಇಲ್ಲ ಇದಕ್ಕೆ. ಚೆನ್ನಾಗಿದೆ ನೋಡಿ. ಪ್ರವೀಣ್ ಸರ್ ಹೇಳಿದ್ದಂಗೆ ಇಲ್ಲೆಲ್ಲ ನದಿನ ನದಿ ಥರ ನೋಡೋದಕ್ಕಿಂತ ಅಲ್ಲಿ ಬಂದು ಗಲೀಜ್ ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಈ ಕಡೆ ವ್ಯೂ, ಈ ಡ್ಯಾಮ್ ಪಾಯಿಂಟು. ಹೇಳಪ್ಪ ರಜಾ. ನಮ್ ಡ್ಯಾಡಿ ಏಜ್ ಇವ್ರಿಗೆ. ನಮ್ ಡ್ಯಾಡಿ ಏಜ್ ಇವ್ರಿಗೆ. ಇವಾಗ ಇವ್ರು ನಾನು ಏನಕ್ಕೆ ಡ್ಯಾಡಿ ಅಂತ ಕರಿತಾ ಇದೀನಿ ಅಂದ್ರೆ ಐಫೋನ್ ಕೊಡ್ತಾರೆ ಇವರು. ನಮ್ ತಂದೆ ಕೂಡ ಕೊಡ್ಸಿಲ್ಲ, ಇವ್ರು ಕೊಡಿಸ್ತಾರೆ ಇವಾಗ. ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ. ಇಲ್ಲಿ ವ್ಯೂ ಪಾಯಿಂಟು ನಮ್ಮ ಅರುಣ ತೋರಿಸ್ತಾನೆ ನೋಡಿ. ಯಾರು ಸರ್? ಡೂಪ್ಲಿಕೇಟ್ ಉಪೇಂದ್ರ. ಡೂಪ್ಲಿಕೇಟ್ ಹೆಂಗಿದೆ? ಹಿಂಗೆ
ಅನಿಲ್ ಸರ್ ನಾನು ಟ್ರೈನ್ ಕೂಡ ವಾಪಸ್ ಹೋಗ್ಬಿಡ್ತು. ಬರೋದೇ ಬೇಜಾರ. ಎಲ್ಲ ಕುತ್ಕೊಳ್ರಿ, ಒಂದು ಫೋಟೋ ಇಟ್ಕೊಳ್ಳೋಣ. ಎಂಕಲ್ ಜೊತೆ ಎಲ್ಲ ಬರ್ಲೇಬಾರ್ದು. ಟ್ರಿಪ್ಗೆಲ್ಲ ಬಂದ್ರೆ ಯೂತ್ ಜೊತೆ ಮಾತ್ರ ಬರ್ಬೇಕು. ನೋಡಿ ಇವ್ರು 5 ನಿಮಿಷಕ್ಕೂ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತಾನೆ ಇದಾರೆ. ವಾಟ್ ಈಸ್ ದಿಸ್ ಪ್ರಾಬ್ಲಮ್? ಆಯ್ತು ಬರೋ ಸರ್, ಸ್ವಲ್ಪ ಕಲೆ ಪಾಯಿಂಟ್ ಅಲ್ಲಿ ಇದ್ದೀವಿ. ಇವರೇ ನಮ್ಮ ಕಂಪ್ನಿ ಬಿಟ್ಟು ಹೋಗಿರೋರು ಇವರೇ. ಬಾಲೂರ್ ಮೆಗಾಸ್ಟಾರ್ ತೋರ್ಸಪ್ಪ. ಮೆಗಾಸ್ಟಾರ್ ಬಾಲೂರ್ ಮೆಗಾಸ್ಟಾರ್ ನ ಬಿಟ್ಬಿಟ್ಟು ನೀವು ಮಾಲೂರ್ ಮೆಗಾಸ್ಟಾರ್ 3 ನಾಮ ಇಟ್ಕೊಂಡ್ಬಿಟ್ಟವ್ರೆ. ಬ್ಯಾಚುಲರ್. Anyone need to committed means you can. Free commutations. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂಡ್ರಪ್ಪ ಹೋಗ್ಬೇಕಷ್ಟೇ. ಇವಾಗ ನೀವು ಮಾತಾಡಿದ್ರೆ ಸೊ ಇಷ್ಟು ಇವತ್ತಿನ ಈ ವಿಡಿಯೋ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.